ಬಳ್ಳ್ಯಾಗ ಮೂಗ್ನ್ಯಾಗ ಕೆಂಪು ಚೋಳು ಕುಂತಿತ್ತು ಒಂದು ಹಳೇ ದೇವಸ್ಥಾನ. ಯಾವಾಗ ಇವ ಬಳ್ಳು ತುರುಕಿದ ಚೋಳು ಕಟ್ ಅಂತ ಹೊಡ್ತೀವಿ, ಯಪ್ಪ ಅಂತ ಹಿಂಗೆ ಕೈ ತೆಗದ 2ನೇ ನಂಬರ್ ಹುಡುಗ ಕೇಳ್ತಾನೆ ಇವ, ದೋಸ್ತ ಏನಾಯ್ತು? ಏನೋ ತಣ್ಣಗೈತು ದೋಸ್ತ. ಬಸವಣ್ಣ ಮೂವಿನಾಗ ಬಳ್ಳಿಟ್ರ ಫ್ರಿಡ್ಜ್ನ್ಯಾಗ ಇಟ್ಟಂಗ ಆತು, ಫ್ರಿಡ್ಜ್ನ್ಯಾಗ ಅಂದ ಇವ. ಮೊದಲ ಕನ್ನಡ ಶಾಲೆ ಹುಡುಗರು, ದೋಸ್ತ ನಾನು 2ನೇ ನಂಬರ್ ಹುಡುಗಂತ ನಾನು ಬಳ್ಳು ತುರುಕ್ತೀನಿ ಅಂದ ಇವ. ಚೋಳು ಕಳಿಸಿದ, ನೀ ಹುಡುಗ ಭಾಳ ಆನಂದ ಆಗತ್ತಂದ. 2ನೇ ನಂಬರ್ ಹುಡುಗನ ಬಳ್ಳು ತುರುಕಿದ ಚೋಳು ಕಟ್ ಅಂತ ಹೊಡ್ತೀವಿ ಇವ ಮಾಡಿದ. 3ನೇ ನಂಬರ್ ಹುಡುಗ ಕೇಳ್ತಾನೆ, ಏನೈತೆ? ಏನೋ ತಣ್ಣಗೈತೋ ದೋಸ್ತ. ಬಸವಣ್ಣನ ಮೂಗ ಬರುಪ್ನಾಗ ಬಳ್ಳಿಟ್ಟಂಗೆ ಆತ್ ನೋಡಂದು ಇವ ಚೋಳು ಕಡ್ಸಂದವ. ಆವಾಗ 3ನೇ ನಂಬರ್ ಹುಡುಗ, ದೋಸ್ತ ನಾನು ಇವು ಸೊನ್ನೆಗಳು ಸಿಗ್ನಲ್ಗಳು ಏನಿದ್ರು ಕನ್ನಡ ಶಾಲೆಗೆ, ಇಂಗ್ಲೀಷ್ ಮೀಡಿಯಮ್ದಾಗಿಲ್ಲ. ಕನ್ನಡ ಶಾಲೆಗ ಪಾಠ ಹೇಳುವಾಗ ಬಂದಿರಂಗಿಲ್ಲ ಬಿಟ್ಟನಲ್ಲ ಸರ್, ಏನು ಸುಮ್ಮನೆ ಅವ ಹೋಗಿ ಸುಮ್ಮನೆ ಒಬ್ಬನ ಹೋಗಲ್ಲ. ಅವ ಹಿಂಗೆ ಸುತ್ತ ಬಂದು ಕಿಡಿಕಿಯಾಗ ನೋಡ್ತಾನೆ ತಮ್ಮ ದೋಸ್ತನ, ಕರ್ಕೊಂಡು ಹೋಗ್ಬೇಕಲ್ಲ ಹೊರಗೆ, ಪಾಟಿ ಚೀಲ ಅಲ್ಲೇ ಬಿಟ್ಟು. ಇವು ಕನ್ನಡ ಶಾಲೆಗೆ ಬಲ್ಲ ಮಜಾ ಜೀವನ. ಅಂದ್ರೆ ನೀವ ಸರ್ ಏನು, ತಾಯಿ ಸಾಕಾಗಿ ಹೋಗಿತ್ತು. ಗುರುಗಳು ಆಶೀರ್ವಚನ ಪ್ರವಚನ ಮಾಡಿ ಊರು ಬಿಟ್ಟು ಹೊಂಟಿದ್ರು. ತಾಯಿ ತನ್ನ ಮಗನ ಕರ್ಕೊಂಡು ಬಂದ್ಲು. ಯಪ್ಪ ಏನು ತಾಯಿ, ಯಪ್ಪ ಇರೋ ಒಬ್ಬನ ಮಗ ಅದನ, ಬಹಳ ಉಡಾಳದನ, ಏನು ಶಾಲೆಗೆ ಹೋಗಂಗಿಲ್ಲ, ಏನು ಕಲಿಯಂಗಿಲ್ಲ, ನಿಮ್ಮಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಉದ್ಧಾರ ಮಾಡ್ರಿ ಅಂತ ಹೇಳಿದ ತಾಯಿ. ಗುರುಗಳು ಏನಪ್ಪ ನಮ್ಮ ಸೇವಾ ಮಾಡ್ತೀವೋ? ಮಾಡ್ತೀನಿ ರೀ ಗುರುಗಳೇ ಅಂದ. ಆಯ್ತು ಬಾರಪ್ಪ ಅಂತೇಳಿ ಗುರುಗಳು ಅವನ ಹಿಂದಿಂದ ಕರ್ಕೊಂಡು ಹೋದ್ರು. ಒಂದು ಊರಿಗೆ ಹೋಗೋಣ, ಇವೇನು ಮಾಡವ? ಸೇವಾ ಮಾಡವಲ್ಲ, ಶಿಸ್ತು, ಊಟ ಮಾಡೋದು, ಮಲ್ಕೊಳೋದು. ಗುರುಗಳು 3 ದಿವಸ ನೋಡಿದ್ರು, 4 ದಿವಸ ನೋಡಿದ್ರು, 5 ದಿವಸ ನೋಡಿದ್ರು. ನೀ ಎದಕ್ಕೆ ಬಂದಿದ್ದೀ ಅಂತ ಕೇಳಿದ್ರೆ, ನಿಮ್ಮ ಸೇವಾ ಮಾಡೋಕೆ ಬಂದೀನಿ ರೀ ಗುರುಗಳ. ಹಂಗಾದ್ರೆ ನಾ ಸ್ನಾನ ಮಾಡಬೇಕು, ಸ್ವಲ್ಪ ನೀರು ಕಾಯಿಸಪ್ಪ ಅಂತ ಹೇಳಿದ್ರು. ಗುರುಗಳ ನಾ ಕಾಸಕ್ಕೆ ಒಲ್ಲೆ ಅನ್ನಂಗಿಲ್ಲ ರೀ, ನೀರು ಕಾಸಕ್ಕೆ ಒಲ್ಲೆ ಅನ್ನಂಗಿಲ್ಲ ರೀ, ನನಗೆ ಜಲಕಂಟಕ ಐತೆ ಅಂತ ಹೇಳ್ಯಾರ ಜ್ಯೋತಿಷ್ಯರು ಅಂದವ. ನಾನು ನೀರು ಕಾಸಬೇಕು, ಇಲ್ಲ ನೀರು ತರಕ್ಕೆ ಹಳ್ಳಕ್ಕೆ ಹೋಗ್ಬೇಕು, ಕಾಲು ಜಾರಿ ಬಿದ್ದು ಸತ್ಯ ಅಂದ್ರೆ ನಿಮ್ಗೆ ಅಪ್ಪವಾದ್ರಿ ಗುರುಗಳ, ಮತ್ತು ನೀವು ಹ್ಞೂ ಅಂದ್ರೆ ಹೋಗ್ತೀನಿ ನೀರು ತರಕ ಅಂದ. ಗುರುಗಳಂದ್ರೆ ಬ್ಯಾಡ ಬಿಡಪ್ಪ. ಆಯಿತು, ತಾವ ನೀರು ಕಾಸ್ಕೊಂಡ್ರು. ನೋಡಪ್ಪ ನಾ ಸ್ನಾನ ಮಾಡಿ ಲಿಂಗ ಪೂಜೆ ಕೊಡ್ತೀನಿ, ಅಲ್ಲಿ ಮುಂದೆ ಬಿಲ್ವಪತ್ರಿ ವನ ಅದ, ಹೋಗಿ ಸ್ವಲ್ಪ ಬಿಲ್ವಪತ್ರಿ ತೊಗೊಂಡು ಬಾ. ಗುರುಗಳ ನಾನು ನಿಮ್ಮ ಸೇವಾ ಮಾಡೋಕೆ ಬಂದೀನಿ, ನಾವು ಅಲ್ಲಿ ಅನ್ನೋಂಗಿಲ್ಲ, ಆದ್ರೆ ನನಗೆ ಮರ ಕಂಟಕೈತೆ. ಮ್ಯಾಲೆ ಮರ ಹತ್ತಿ ಬಿಲ್ಪತ್ರಿ ಕೀಳುವಾಗ ದಪ್ಪ ಅಂತ ಜಾರಿ ಬಿದ್ದು ನಾನು ಸತ್ಯ ಅಂದ್ರೆ ನಿಮ್ಗೆ ಅಪ್ಪೋದ ಬರ್ತಿತ್ತು ಗುರುಗಳ. ಹೆಂಗ್ರಿ ಮತ್ತೆ ತಗೋಂಬ ಅಂದ್ರೆ ತಗೊಂಡು ಬರ್ತೀನಿ. ಬೇಡ ಬಿಡಪ್ಪ ಅಂದ್ರೆ ಗುರುಗಳು. ಸರಿ, ಒಂದು 2-3 ದಿವಸ ಆದಮೇಲೆ ನೋಡಪ್ಪ, ಇವತ್ತು ಭಕ್ತರು ಯಾರು ಭಿನ್ನ ಹೇಳಿಲ್ಲ, ಇದ್ದಲಿಗೆ ತಂದು ಕೊಡಕತ್ತಾರ ಕರ್ಚಿಕಾಯಿ ಉಂಡಿ, ಅದಕ್ಕೆ ಸ್ವಲ್ಪ ಅಡಿಗೆರ ಮಾಡ ಅಂತ ಹೇಳಿದ್ರು. ಗುರುಗಳ ನಾ ಮಾಡಕ್ಕೆ ಒಲ್ಲೆ ಅನ್ನಂಗಿಲ್ಲ, ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ, ಆದ್ರೆ ನನಗೆ ಅಗ್ನಿ ಕಂಟಕೈತೆ ಅಂದೇವ. ಗುರುಗಳಂದ್ರು ಇವು ಏನು ಮಾಡವಲ್ಲ. ಸರಿ ಬಿಡಪ್ಪ, ನಾಳೆ ಗುರುವಾರ ನಾ ಮೌನ ತಾಳ್ತೀನಿ, ಮಾತಾಡೋಂಗಿಲ್ಲ, ನೀನು ನಾನೇನೇನೋ ಸನ್ನೆ ಮಾಡ್ತೀನಿ ಅದನ್ನು ಕೊಡಬೇಕು ನೋಡು. ಆಯ್ತು ರೀ ಗುರುಗಳಂದ. ಮರುದಿವ್ಸ ಗುರುವಾರ ಇತ್ತು, ಸ್ನಾನ ಮಾಡಿದ್ರು ಗುರುಗಳು. ಸ್ನಾನ ಮಾಡಿದ್ಮೇಲೆ ಮಾತಾಡ್ತಿದ್ದಿಲ್ಲ, ಗದ್ದಿಗೆ ಹಾಸಿದ. ದೊಡ್ಡ ಹಿಂಗೆಲ್ಲ ಮಣಿ ಇತ್ತು, ಮಣಿ ಮೇಲೆ ಗಂಟಿ, ಛತ್ರಿ, ಚಾಮರ, ಅಭಿಷೇಕದ ಎಲ್ಲ ಸಂಪತ್ತು ಇಟ್ಕೊಂಡು ಗುರುಗಳು ಬಂದು ಪೂಜೆ ಮಾಡ್ಕೊಂಡು ಕತ್ತಿದ್ರು. ಅವ್ರು ಮಾತಾಡಂಗಿಲ್ಲ ನೋಡು, ಸನ್ನೆ ಮಾಡಬೇಕು, ಮೌನಿದ್ರು. ಗುರುಗಳು ವಿಭೂತಿ ಎಲ್ಲ ದರ್ಶನ ಮಾಡಿಕೊಂಡು ಎಡಗೈ ಲಿಂಗ ತಗೊಂಡು, ಆ ಗುರುಗಳಿಗೆ ಏನಾಯ್ತು, ಗುರುಗಳು ಶಿಷ್ಯಗಳ ಥರ ಅಂದ್ರು. ಊದು ಬತ್ತಿ ಕೊಡು ಅಂದ್ರೆ ಇವ ಅಂದ. ಮೌನಿದ್ರಲ್ಲ ಗುರುಗಳು, ಅವ ಸಿಟ್ಟು ಬಂತ. ಗುರುಗಳು ಹಿಂಗೆ ಸಾಗರ ಬಿದ್ದು ಊದು ಬತ್ತಿ ಹಿಂಗೆ ಬೆಳಗಿದ್ರು. ಗುರುಗಳಿಗೆ ಗಂಟೆ ಬೇಕೈತೆ, ಅಂದ್ರಿ ಇವ ಮಾಡಿದ. ಗಂಟೆ ಕೊಡಂತ ಗುರುಗಳಿಗೆ ಕೇಳ್ಕತ್ತಾರ, ಇವ ಮಾಡಿದ. ಗುರುಗಳಿಗೆ ಸಿಟ್ಟ ಬಂತು. ಮಗ್ಲ ತೆಂಗಿನಕಾಯಿ ಇತ್ತು, ಗುರುಗಳು ಕಾಯಿ ತೊಗೊಂಡ್ರು. ಹೊಡಿತಿ ನೋಡಿ ನಿನಗಂದ್ರು. ಅವನ ಮಗ್ಲ ಗುಂಡ್ಕಲ್ಲಿತ್ತು. ಗುರುಗಳು ಯಾವಾಗ ಅಂದ್ರೆ ಇವ ಅಂದ. ಇವಾಗ ಗುರುಗಳು ಹಿಂಗೆ ಕೈ ಎತ್ತದಕ್ಕ ಗುಂಡ್ಕಲ್ ತಗೊಂಡು ಗುರುಗಳು ತಿರುಗಿ ಪಟ್ ಅಂತ ಹೊಡೆದು 2 ಓಳ ಅಂತ ಗುರುಗಳದು. ಅಲ್ಲೇ ಐಕ್ಯ ಆದ್ರು ಗುರುಗಳು. ಇಂಥವಿದ್ರೆ ಏನು ಮಾಡೋದ? ಸುಮ್ಮನೆ ಒಲಿಯಂಗಿಲ್ಲ ಗುರು. ಎಂತ ಒಲಿವನು ಗುರು? ನಿನಗೆ ಎಂತ ಒಲಿತಾನ ಗುರು? ದೊರಕಿದ ಗುರು ದೊರಕಿದ.
ಪರಮಾನಂದ ಬೋಧೆಯಿಂದ ಗುರು ದೊರಕಬೇಕಾದ್ರ ಬಹಳ ಪುಣ್ಯ ಬೇಕು. ಶರೀಫನಿಗೆ ಎಂಥ ಗುರುಗಳು ದೊರೆತಿದ್ರು ಅಂದ್ರೆ ಯೋಗ್ಯವಾದ ಗುರುಗಳು ಸಿಕ್ಕಿದ್ರು. ಎಂಥ ಶಕ್ತಿ ಇತ್ತು ಗುರುಗಳಲ್ಲಿ, ಅಖಂಡವಾದಂಥ ಶಕ್ತಿ ಇತ್ತು. ಅಂತಪ್ಪ ಗುರುಗಳು ಸೇವಾ ಮಾಡಬೇಕಾದ್ರೆ ಪುಣ್ಯ ಮಾಡೋ ಇರಬೇಕು. ಆಗಿನ ಕಾಲದ ಗುರುಕುಲದ ಪದ್ಧತಿಗಳು ಹಂಗಿದ್ದವು. ಆದ್ರೆ ಈಗಿನ ಕಾಲದಾಗ ಹುಡುಗರಿಗೆ ಪಾಠ ಹೇಳೋದು ಬಹಳ ಕಷ್ಟ ಅದ. ನಮ್ಮ ಆಲ್ಮೇಲೆ ಹುಡುಗರು ಕರ್ಕೊಂಡು ಸರ್ ಹಂಪಿ ತೋರ್ಸಕ್ಕೆ ಹೋದ್ರಂತ. ಹಂಪಿ ತೋರ್ಸಕ್ಕೆ ಇಲ್ಲಿ ಕುಂತಾವಲ್ಲ ಇಂಥವ. ಹಂಪಿ ನೋಡಿರಿ ಅಣ್ಣ? ಹಂಪಿ ನೋಡಿರಿ? ವಿಜಯನಗರ ಸಾಮ್ರಾಜ್ಯ. ಹಂಪಿ ಕರ್ಕೊಂಡು ಹೋಗ್ಬೇಕಂತೇಳಿ ಪಾಪ ನಮ್ಮ ಆಲ್ಮೇಲೆ ಸರ್ ಹುಡುಗರು ಕರ್ಕೊಂಡು ಹಂಪಿ ತೋರ್ಸ್ಕೊಂಡು ಬರ್ಬೇಕಂತ ಕರ್ಕೊಂಡು ಹೋದರು ಬಸ್ನ್ಯಾಗ. ಅಲ್ಲೆಲ್ಲ ಹಂಪಿಯೊಳಗೆ ವಿಜಯನಗರ ಸಾಮ್ರಾಜ್ಯ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳನ್ನು ಬಳ್ಳದಿಂದ ಅಳಿದಿರತಕ್ಕಂಥ ಜಿಲ್ಲೆ ಬಳ್ಳಾರಿ, ಶ್ರೀವಂತರ ನಾಡು. ರಾಜಾರಾಮ್ ಮೋಹನ್ ರಾಯರು ಆನೆಗುಂದಿ ಅರಸ. ಭಾಳ ವಿಚಿತ್ರವಾಗಿರ್ತಕ್ಕಂಥ ಸಿರಿತನದ ನಾಡು ಅವೆಲ್ಲ ಬಳ್ಳಾರಿ ಜಿಲ್ಲೆ ಅಂದ್ರೆ. ಮುತ್ತು ರತ್ನಗಳನ್ನು ಈ ಹೆಂಗೆ ನಾವು ಸಂತ್ಯಾಗ ಜೋಳ ಅಕ್ಕಿ ಮಾರ್ತೀವಿ ಹಂಗೆ ಬಂಗಾರ, ಬೆಳ್ಳಿ, ಮುತ್ತು, ರತ್ನ ಶೇರುಗಟ್ಟಲೆ ಮಾಡಿದಂಥದ್ದು. ಅಂತ ಹಂಪಿಗೆ ಕರ್ಕೊಂಡೋದ್ರು. ಎಲ್ಲ ಹುಡುಗರು ಕರ್ಕೊಂಡೋದ್ರು. ಅಲ್ಲಿ ಉದ್ದನ ವೀರಭದ್ರ, ಸಾಸಿವಿಕಾಳ ಗಣಪತಿ, ಕಲ್ಲಿನ ರಥ, ಪಂಪಾ ಸರೋವರ, ವಿರೂಪಾಕ್ಷನ ಸರೋವರ ಇವೆಲ್ಲ ತೋರ್ಸಂತ ನೋಡ್ರಿ ತಮ್ಮ. ಇದು ಕಲ್ಲಿನ ರಥ. ಇವೆಲ್ಲ ಶಿಲೆಗಳು ಕಲ್ಲಿಗೆ ಹಿಂಗೆ ಹೊಡೆದ್ರೆ ಸಂಗೀತ ನುಡಿತೇವ, ಸಪ್ತ ಸ್ವರ ನುಡಿತೇವ ಹಿಂಗಂತ ತಿಳ್ಕೊಂಡು ಗುರುಗಳು ತೋರ್ಸಂತ ಬರೋದ್ರೊಳಗೆ ಇವು ನಮ್ಮ ಆಲಮೇಲದು 4-5 ಹುಡುಗರು ಗುರುಗಳನ್ನ ಮತ್ತು ಉಳಿಕೆದ ಹುಡುಗರನ್ನ ಬಿಟ್ಟು ಮುಂದೆ ಓಡಿ ಬಂದಿದ್ರು. ತಪ್ಪಿಸ್ಕೊಂಡು ಓಡಿ ಬಂದಿದ್ರು. ಅಲ್ಲಿ ಬಹಳ ಚಂದ, ಇಲ್ಲಿ ನಿಮ್ಮ ಬಸವಣ್ಣ ಅದನಲ್ಲ, ಬಸವಣ್ಣ ಅಷ್ಟು ಚಂದ ಬಸವಣ್ಣ ಇದ್ದ. ಹುಡುಗರು ಸುಮ್ಮರ್ಲಿಲ್ಲ. ಆ ಬಸವಣ್ಣನ ನೋಡಿ ಒಬ್ಬವೇನು ಮಾಡಿದ, ಬಸವಣ್ಣ ಬಹಳ ಚಂದದ, ನಾನು ನೋಡಮ್ ತಡಿ ಅಂತ ತಿಳ್ಕೊಂಡು ಆ ಬಸವಣ್ಣನ ಮೂಗನಿಗೆ ಬಳ್ಳು ತುರುಕಿದ ಒಬ್ಬವ. ಬಸವಣ್ಣನ ಮೂಗನಿಗೆ ಯಾವಾಗ ಬಸವಣ್ಣನ ಮೂಗನಿಗೆ ಒಬ್ಬ ಹುಡುಗ ಬಳ್ಳು ತುರುಕಿದ ತಕ್ಷಣಕ್ಕೆ ಬಸವಣ್ಣನ ಸೊಳ್ಳ್ಯಾಗ ಮೂಗನ್ಯಾಗ ಕೆಂಪು ಚೋಳು ಕುಂತಿತ್ತು. ಒಂದು ಹಳೇ ದೇವಸ್ಥಾನ. ಯಾವಾಗ ಇವ ಬಳ್ಳು ತುರುಕಿದ ಚೋಳು ಕಟ್ ಅಂತ ಹೊಡ್ತೀವಿ, ಯಪ್ಪ ಅಂತ ಹಿಂಗೆ ಕೈ ತೆಗದ. 2ನೇ ನಂಬರ್ ಹುಡುಗ ಕೇಳ್ತಾನೆ, ಇವ ದೋಸ್ತ ಏನಾಯ್ತು? ಏನೋ ತಣ್ಣಗೈತೋ ದೋಸ್ತ. ಬಸವಣ್ಣ ಮೂವಿನಾಗ ಬಳ್ಳಿಟ್ರ ಫ್ರಿಡ್ಜ್ನ್ಯಾಗ ಇಟ್ಟಂಗೆ ಆತು, ಫ್ರಿಡ್ಜ್ನ್ಯಾಗ ಅಂದ. ಇವ ಮೊದಲ ಕನ್ನಡ ಶಾಲೆ ಹುಡುಗರು, ದೋಸ್ತ ನಾನು 2ನೇ ನಂಬರ್ ಹುಡುಗಂತ ನಾನು ಬಳ್ಳು ತುರುಕ್ತೀನಿ ಅಂದ. ಇವ ಚೋಳು ಕಳಿಸಿದ, ನೀ ಹುಡುಗ ಭಾಳ ಆನಂದ ಆಗತ್ತಂದ. 2ನೇ ನಂಬರ್ ಹುಡುಗನ ಬಳ್ಳು ತುರುಕಿದ ಚೋಳು ಕಟ್ ಅಂತ ಹೊಡ್ತೀವಿ, ಇವ ಮಾಡಿದ. 3ನೇ ನಂಬರ್ ಹುಡುಗ ಹೇಳ್ತಾನೆ, ಏನೈತೆ? ಏನೋ ತಣ್ಣಗೈತೋ ದೋಸ್ತ. ಬಸವಣ್ಣನ ಮೂಗ ಬರುಪ್ನಾಗ ಬಳ್ಳಿಟ್ಟಂಗೆ ಆತ್ ನೋಡಂದು. ಇವ ಚೋಳು ಕಡ್ಸಂದವ. ಆವಾಗ 3ನೇ ನಂಬರ್ ಹುಡುಗ, ದೋಸ್ತ ನಾನು ಇವು ಸೊನ್ನೆಗಳು ಸಿಗ್ನಲ್ಗಳು ಏನಿದ್ರು ಕನ್ನಡ ಶಾಲೆಗೆ, ಇಂಗ್ಲೀಷ್ ಮೀಡಿಯಮ್ದಾಗಿಲ್ಲ. ಕನ್ನಡ ಶಾಲೆಗೆ ಪಾಠ ಹೇಳುವಾಗ ಬಂದಿರಂಗಿಲ್ಲ ಬಿಟ್ಟನಲ್ಲ ಸರ್. ಏನು ಸುಮ್ಮನೆ ಅವಾಗ ಹೋಗಿ ಸುಮ್ಮನೆ ಒಬ್ಬನ ಹೋಗಲ್ಲ. ಅವ ಹಿಂಗೆ ಸುತ್ತ ಬಂದು ಕಿಡಿಕಿಯಾಗ ನೋಡ್ತಾನೆ ತಮ್ಮ ದೋಸ್ತನ. ಕರ್ಕೊಂಡು ಹೋಗ್ಬೇಕಲ್ಲ ಹೊರಗೆ, ಪಾಟಿ ಚೀಲ ಅಲ್ಲೇ ಬಿಟ್ಟು. ಇವು ಕನ್ನಡ ಶಾಲೆಗೆ ಬಲ್ಲ ಮಜಾ ಜೀವನ. ಅದ್ರ ನೀವ ಸರ್ ಏನು ಸುಮ್ಮನೆ ಯಾಕೆ ತಮ್ಮ ದೋಸ್ತ ಹೊರಗೆ ಹೋಗ್ಯಾನಲ್ಲ. ಇವ್ರು ಕ್ರಿಕೆಟ್ ಗ್ರೌಂಡಿಗೆ ಹೋಗೋ ಮಕ್ಕಳು ಇವರು. ಇವು ಸಿಗ್ನಲ್ ಏನಿದ್ರು ಕನ್ನಡ ಶಾಲೆಗೆ. ಇಂಗ್ಲೀಷ್ ಮೀಡಿಯಮ್ಗೆ ಏನಿಲ್ಲ. ಇಂಗ್ಲೀಷ್ ಮೀಡಿಯಮ್ಗ ಸೈಲೆಂಟ್, ಕೀಪ್ ಪಾಯಿಂಟ್, ಲುಕ್ ಮೀ ಹಿಂಗೆ ಕುಂತಿರ್ಬೇಕು ಗಾಡಿ ಕುಂತ ಹಿಂಗೆ. ಈ ಕನ್ನಡ ಶಾಲೆಗೆ ಮಾಸ್ತರ್ ಯಾರು, ಹುಡುಗರು ಯಾರು, ಯಾವ ಚೀರ್ತವೋ ಯಾವ ಅಳುತ್ತವೋ ಗೊತ್ತಾಗಂಗಿಲ್ಲ. ಒಟ್ಟ ಗೊತ್ತಾಗಲ್ಲ. ಏನು ಸಿಗ್ನಲ್ ಏನಿದ್ರು ಕನ್ನಡ ಶಾಲೆಗೆ. ಹಂಗ ಇವ 3ನೇ ನಂಬರ್ ಹುಡುಗ ಅಂದ, ದೋಸ್ತ ನಾನು ತುರುಕ. ಆ 3ನೇದವನು ಬಳ ತುರುಕಿದ, ಅವನಿಗೆ ಚೊಳ ಕಟ್ಟ ಯಪ್ಪ ಅನ್ನಕತ್ತಿದ್ದ. ಅದ ಸಮಯಕ್ಕೆ ಪಾಪ ಮಾಸ್ತರ್ ಬಂದ. ಇಲ್ಲೇನು ಮಾಡಕತ್ತಿರು ಅಂದ. ಸರ ಏನೋ ತಣ್ಣಗೈತ್ರಿ ಬಸವಣ್ಣ ಮೂಗಿನಾಗ ಅಂದ ಹುಡುಗರು. ಇವ ನಮ್ಮ ಆಲ್ಮೇಲೆ ಹುಡುಗರು. ಪಾಪ ಮಾಸ್ತರ್ ವಿಚಾರ ಮಾಡ್ಬೇಕಿಲ್ಲ. ಭಾಳ ತಣ್ಣಗದ. ಹ್ಞೂನ್ರಿ ಸರ್ ಭಾರಿ ತಣ್ಣಗದ ಅಂದ್ರೆ ಮಾಸ್ತರ್ ಅಂತ ನಾನು ಅಂದ. ಮಾಸ್ತರ್ ಇವಕ್ಕೆ ಅದ ಬೇಕಾಗಿತ್ತು. ಬ್ಯಾಡ ಅಂತ 4ನೇ ನಂಬರ್ ಅಂತಾನೆ. ನನ್ನ ಮೊನ್ನೆ ಹೊಡೆದ ನೀವು ಮಾಸ್ತರ್, ಮೊನ್ನೆ ಹೊಡೆದ ನೀವು ಮಗ. ಮಾಸ್ತರ್ ಅಂದ, ನಾನು ತುರುಕ್ಲೇತ್ತಮ್ಮ. ಸರ ತುರುಕ್ರಿ ಏನೋ ತಣ್ಣಗೈತ್ರಿ ಅಂದ. ಪಾಪ ಮಾಸ್ತರ್ನ ಬಂದ ಬಳ್ಳ ತುರುಕಿದ ಚೋಳು ಕಟ್ ಅಂತ ಯಪ್ಪ ಚೋಳು ಅಂದ. ಹೌದ್ರಿ ಸೋರು ಅಂದು. ಇವು ಬರೀ ನಾವ ಸೋರಿಸಿದ್ರೆ ಹಂಗ ಸೋರು ಬೇಕಲ್ಲ.
ಕಾರಣ ವಿದ್ಯೆ ಅನ್ನೋದು ಹಂಗಿರ್ತದೆ ಈ ಲೋಕದಾಗ. ಆ ವಿದ್ಯೆಯ ತಾಕತ್ತ ಬಹಳ ದೊಡ್ಡದಾದ. ಗುರುವಿನಿಂದ ವಿದ್ಯೆಯನ್ನು ಪಡಿಬೇಕಾದ್ರೆ ಪೂರ್ವ ಜನ್ಮದ ಸುಕೃತ ಬೇಕಲ್ಲ. ಗುರುವಿನಿಂದ ವಿದ್ಯೆಯ ಕಲಿ